ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಒಂದು ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕೇಂದ್ರೀಯ ವಿದ್ಯಾಲಯ ಹಾವೇರಿ ಮತ್ತು ವಿಜಯಪುರ ಈ ಎರಡೂ ಜಿಲ್ಲೆಗಳಲ್ಲಿ, ಈ ಜಿಲ್ಲೆಗಳ ಒಂದು ಕೇಂದ್ರೀಯ ವಿದ್ಯಾಲಯಗಳಲ್ಲೇ ವಿವಿಧ ಒಂದು ಭಾಷೆಯ ಒಂದು ಹುದ್ದೆಗಳಿಗೆ ಶಿಕ್ಷಕರನ್ನು ನೇಮಕ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಯಾವ ಒಂದು ಭಾಷೆ ಅನ್ನೋಕ್ಕಿಂತ ಸಬ್ಜೆಕ್ಟು, ಈ ಒಂದು ವಿಷಯವಾರು ಯಾವ ಒಂದು ವಿಷಯಕ್ಕೆ ನೇಮಕಾತಿ ನಡೀತಾ ಇದೆ, ಯಾವ ರೀತಿ ಒಂದು ನೇಮಕಾತಿ ನಡೆಯುತ್ತಾ, ಆ ಒಂದು ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಫ್ರೆಂಡ್ಸ್, ಈ ಒಂದು ಶಿಕ್ಷಕರ ನೇಮಕಾತಿಯು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರೋದಿಲ್ಲ, ಕೇವಲ ಸಂದರ್ಶನದ ಮೂಲಕ ನಡೀತಾ ಇದೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾತ್ರ. ಓಕೆ, ಇಲ್ಲಿ 2026-27ನೇ ಸಾಲಿನ ಶೈಕ್ಷಣಿಕ ಅವಧಿಗೆ ಒಂದು ಗುತ್ತಿಗೆ ಆಧಾರದ ಮೇಲೆ ಶಿಕ್ಷಕರ ನೇಮಕಾತಿಯ ನೇರ ಸಂದರ್ಶನವು 24/2/2026 ಅಂದರೆ ಮಂಗಳವಾರ ದಿನ ತಿಳಿತಾ. ಇವತ್ತು ತಾರೀಕು ಎಷ್ಟಪ್ಪ? ಇವತ್ತು 18/2. ಸೊ ಇಲ್ಲಿ 24ನೇ ತಾರೀಕು ಈ ಒಂದು ಕೇಂದ್ರೀಯ ವಿದ್ಯಾಲಯ ಹಾವೇರಿಯಲ್ಲಿ ನಡೆಯಲಿದೆ. ಸೊ ಮತ್ತು ಅಭ್ಯರ್ಥಿಗಳು ಒಂದು ನೋಂದಣಿ ಸಮಯ ಯಾವಾಗ? ಬೆಳಗ್ಗೆ 8:30ರಿಂದ 9:30 ಆ ಒಂದು ಟೈಮಲ್ಲಿ ತಮ್ಮ ಒಂದು ನೋಂದಣಿಯನ್ನು ಮಾಡ್ಬೋದು. ನೋಂದಣಿ ಮಾಡಿದ ಮೇಲೆ ಈ ಒಂದು ಅವಧಿಯಲ್ಲಿ ಯಾರ್ಯಾರು ನೋಂದಣಿ ಮಾಡ್ತೀರಿ ಅವರು ಸಂದರ್ಶನಕ್ಕೆ ಅರ್ಹರು ಅಂತ ಅರ್ಥ ಆಗತ್ತೆ. ನೆಕ್ಸ್ಟ್ ನೋಡಿ, ಯಾವ ಸಬ್ಜೆಕ್ಟು ಇಲ್ಲಿ ಹುದ್ದೆ ನೋಡ್ಬೋದು. ಒಂದು ಪ್ರಾಥಮಿಕ ಶಿಕ್ಷಕರು, ಸಂಗೀತ ಶಿಕ್ಷಕರು, ಟಿ ಜಿ ಟಿಯಲ್ಲಿ ಯಾವುದು? ಇಂಗ್ಲೀಷ್, ಹಿಂದಿ, ಸಂಸ್ಕೃತ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ದೈಹಿಕ ಶಿಕ್ಷಕ ಮತ್ತು AI ಬೋಧಕ, ಕನ್ನಡ ಶಿಕ್ಷಕ, ಕ್ರೀಡಾ ತರಬೇತುದಾರ, ವಿಶೇಷ ಶಿಕ್ಷಕ, ಸ್ಪೆಷಲ್ ಎಜುಕೇಟರ್ ಅಂತ ತಗೋತಾರೆ. ಆಮೇಲೆ ಶೈಕ್ಷಣಿಕ ಸಲಹೆಗಾರ. ಸೊ ಈ ಒಂದು ಹುದ್ದೆಗಳಿಗೆ ಇಲ್ಲಿ ಡೈರೆಕ್ಟ್ ವಿದೌಟ್ ಎನಿ ಎಕ್ಸಾಮ್, ಡೈರೆಕ್ಟ್ ಏನಪ್ಪ ಇಂಟರ್ವ್ಯೂ ಮೇಲೆ ನಿಮ್ಮದು ಸೆಲೆಕ್ಷನ್ ನಡೀತಾ ಇದೆ. ಓಕೆ, ಸೊ ಇದಕ್ಕೆ ಅರ್ಹರು ಯಾರ್ಯಾರು ಅಂತ ಎಲ್ಲ ನಾನು ನಿಮಗೆ ವಿಡಿಯೋ ಒಂದು ಲಾಸ್ಟ್ ಭಾಗದಲ್ಲಿ ಹೇಳ್ತೀನಿ. ಸೊ ಇದಾದ ಮೇಲೆ ನೆಕ್ಸ್ಟ್ ಏನು, ವಿಜಯಪುರದಲ್ಲಿ ಏನೇನಿದೆ ಅಂತ ನೋಡೋಣ. ಸೊ ಇಲ್ಲಿ ಕೇಂದ್ರೀಯ ವಿದ್ಯಾಲಯ ವಿಜಯಪುರದಲ್ಲಿ ಕೂಡ ನೀವು ನೋಡ್ಬೋದು. ಓಕೆ, ಇದು ಕೂಡ 26/2/2026 ಅಂದರೆ ಹಾವೇರಿಯಲ್ಲಿ 24ನೇ ತಾರೀಕು, ಇಲ್ಲಿ 26ನೇ ತಾರೀಕು. ಓಕೆ, ಸೊ ನೀವು ಇಲ್ಲಿ PGT ಮತ್ತು TGT ಎರಡೂ, ಹಾವೇರಿಯಲ್ಲಿ TGT ಮಾತ್ರ ಇದೆ, ಟ್ರೈನ್ಡ್ ಗ್ರ್ಯಾಜುಯೇಟ್. ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಕೂಡ ಇದೆ. PGTಯಲ್ಲಿ ಇಂಗ್ಲೀಷ್, ಹಿಂದಿ ಮತ್ತು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸಲ್ಲಿ ಇಲ್ಲಿ ಕೂಡ ಒಂದು ನೇಮಕಾತಿ ಆಗ್ತಾಯಿದೆ. ಅದೇ ರೀತಿ TGTಯಲ್ಲಿ ಇಂಗ್ಲೀಷ್, ಹಿಂದಿ, ಸಂಸ್ಕೃತ, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಈ ಒಂದು ವಿಷಯಗಳಲ್ಲಿ ನೇಮಕಾತಿ ಮಾಡ್ತಾಯಿದ್ದಾರೆ. ಸೇಮ್ ಇದು ಕೂಡ ಒಂದು ಗುತ್ತಿಗೆ ಆಧಾರದ ಮೇಲೆ, ಆನ್ ಕಾಂಟ್ರಾಕ್ಟ್ ಬೇಸಿಸ್. ಈಗ ಸದ್ಯಕ್ಕೆ ಯಾರಿಗೆ ಒಂದು ಏನಪ್ಪ ಒಂದು ಜಾಬ್ ಬೇಕಂತ ಅಂದರೆ ಅದು ಅವರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ಇನ್ನು ಗೌರ್ಮೆಂಟ್ ವೇಕೆನ್ಸಿ ಬಿಟ್ಟೇ ಇಲ್ಲ, ಇನ್ನು ಒಳ ಮೀಸಲಾತಿ ಅದು ಇದು ಅಂತ ಮುಂದೆನೇ ಹೋಗ್ತಾ ಇದೆ. ಸೊ ಇದನ್ನು ನಾನು ಬೆಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿಲ್ಲಿ ಈ ಒಂದು ಪೋಸ್ಟ್ಗಳಿಗೆ ಏನೇನು ನಿಮ್ಮ ಒಂದು ಶಿಕ್ಷಣ ಆಗಿರಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಈ ಒಂದು ಎಲ್ಲ ಮಾಹಿತಿಯನ್ನು ಈಗ ಹೇಳ್ತೀನಿ. ಫ್ರೆಂಡ್ಸ್, ಇನ್ನೊಂದು ಮುಖ್ಯವಾದ ಒಂದು ವಿಷಯ ಏನಂದರೆ ಇಲ್ಲಿ ಕೂಡ ಕನ್ನಡ ಶಿಕ್ಷಕ, ಕಂಪ್ಯೂಟರ್ ಇನ್ಸ್ಟ್ರಕ್ಟರ, ನರ್ಸ, ದೈಹಿಕ ಶಿಕ್ಷಣ PE ಟೀಚರು, ಯೋಗ ಟೀಚರು, ಆಮೇಲೆ ಮ್ಯೂಸಿಕ್ ಟೀಚರು, ವಿಶೇಷ ಶಿಕ್ಷಕ,
ವೃತ್ತಿಪರ ಶಿಕ್ಷಣ ಶಿಕ್ಷಕ, ಕೌನ್ಸ್ಲರು, ಡೇಟಾ ಎಂಟ್ರಿ ಆಪ್ರೇಟರು, ಈ ಒಂದು ಎಲ್ಲ ಮಾಹಿತಿ ಈ ಒಂದು ಎಲ್ಲ ಹುದ್ದೆಗಳು ಏನಪ್ಪ ಇಲ್ಲಿ ಅದಾವ. ಸೊ ಇಲ್ಲಿ ನಿಮಗೆ ಒಂದು ವಿಶೇಷವಾದ ಮಾಹಿತಿ ಏನಂದ್ರೆ ಅರ್ಹತೆ, ವಿದ್ಯಾರ್ಹತೆ, ಅರ್ಜಿ ನಮೂನೆ, ಮಾಸಿಕ ವೇತನದ ವಿವರಗಳು ಶಾಲೆಯ ಸೂಚನಾ ಫಲಕದಲ್ಲಿ ಮತ್ತು ಶಾಲೆಯ ವೆಬ್ಸೈಟ್, ಇದು ವಿಜಯಪುರ ಕೇಂದ್ರೀಯ ವಿದ್ಯಾಲಯ ಸಂಸ್ಥೆ ಏನು ಬರುತ್ತಾ ಅದರಲ್ಲಿ ಲಭ್ಯವಿರ್ತದೆ. ಓಕೆ, ಈ ಒಂದು ಆಸಕ್ತ ಅಭ್ಯರ್ಥಿಗಳು ಆ ಒಂದು ಸಂದರ್ಶನದ ದಿನ ನಿಮ್ಮ ಒಂದು ಒರಿಜಿನಲ್ ಪ್ರಮಾಣ ಪತ್ರಗಳನ್ನು ಸ್ವಯಂ ಪ್ರಮಾಣೀಕೃತ ಪ್ರತಿಗಳು ಅಂದರೆ ಸೆಲ್ಫ್ ಅಟೆಸ್ಟೆಡ್ ಹಾಗೂ ಒಂದು ಛಾಯಾಚಿತ್ರದೊಂದಿಗೆ ಅಂದರೆ ಒಂದು ಫೋಟೋವೊಂದಿಗೆ ವಿದ್ಯಾಲಯಕ್ಕೆ ಹಾಜರಾಗಬೇಕು. ಇಲ್ಲಿ ನೋಂದಣಿ ಮತ್ತು ದಾಖಲೆ ಪರಿಶೀಲನೆ ಬೆಳಗ್ಗೆ 8ರಿಂದ 10, ಸಂದರ್ಶನ ಸಮಯ ಬೆಳಗ್ಗೆ 10 ಗಂಟೆಯಿಂದ. ಓಕೆ, ಇಲ್ಲಿ ಮತ್ತು ಇನ್ನೊಂದು ಮಹತ್ವದ ವಿಷಯ ಏನಪ್ಪ ಅಂದ್ರೆ ಯಾವ ಒಂದು ಪೋಸ್ಟ್ಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಮತ್ತು ನಿಮ್ಮ ಒಂದು ಪೇಮೆಂಟ್ ಎಷ್ಟಿರುತ್ತೆ, ಎಲ್ಲರಿಗೂ ಮೇನ್ ಒಂದು ಕ್ವಶನ್ ಇದೇ ಇರುತ್ತೆ. ಓಕೆ, ಈಗ ಮೊದಲನೇದಾಗಿ ಪಿ ಜಿ ಟಿಯಲ್ಲಿ ಏನಪ್ಪ ಪೋಸ್ಟ್ ಗ್ರ್ಯಾಜುಯೇಟ್ ಅಂತ ಇದೆ. ಪೋಸ್ಟ್ ಗ್ರ್ಯಾಜುಯೇಟಲ್ಲೇ 2 year ಇಂಟಿಗ್ರೇಟೆಡ್ MSc ಕೋರ್ಸ್ ಆಫ್ ರೀಜನಲ್ ಕಾಲೇಜ್ ಆಫ್ ಎಜುಕೇಷನ್ ಆಫ್ NCERT ಇನ್ ದ ಕನ್ಸರ್ನ್ ಸಬ್ಜೆಕ್ಟ್. ಈ ಒಂದು ಇಂಟಿಗ್ರೇಟೆಡ್ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರ್ಬೋದು, ಇಲ್ಲ ಅಂದ್ರೆ ನೀವು ಮಾಸ್ಟರ್ ಡಿಗ್ರಿ ವಿತ್ 50%, ಮಿನಿಮಮ್ ಒಂದು 50% ನಿಮ್ಮ ಒಂದು ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಅದರಲ್ಲಿ ನೀವು ಇಂಗ್ಲೀಷ್ ಹಾಕಬೇಕಂದ್ರೆ ಇಂಗ್ಲೀಷಲ್ಲಿ ಮಾಸ್ಟರ್ ಡಿಗ್ರಿ ಆಗಿರಬೇಕು, ಇಲ್ಲ ಹಿಂದಿಯಲ್ಲಿ ಆಗಿರಬೇಕು. ಓಕೆ, ಆಮೇಲೆ ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋಲಜಿ. ಓಕೆ, ಸೊ ನೀವೆಲ್ಲ ಇದನ್ನು ನೋಡ್ಕೋಬೋದು. ಅದೇ ರೀತಿ ಹವೆವರ್ ಹೋಲ್ಡರ್ ಆಫ್ ಡಿಗ್ರೀಸ್ ಆಫ್ MCom ಇನ್ ಅಪ್ಲೈಡ್ ಆರ್ ಬಿಸ್ನೆಸ್ ಎಕನಾಮೀಸ್ ಶಾಲ್ ನಾಟ್ ಬಿ ಎಲಿಜಿಬಲ್. ಅವರು ಎಲಿಜಿಬಲ್ ಇರೋದಿಲ್ಲ ಅಂತ ಹೇಳಿದ್ದಾರೆ, ನೆನಪಿರಲಿ. ಆಮೇಲೆ ಅದರ ಜೊತೆಗೆ BEd ಆಗಿರಬೇಕು. ನೋಡಿ, ಈಗ ಫಾರ್ ಎಕ್ಸಾಂಪಲ್ MSc ಇದ್ರೆ ಅಷ್ಟೇ ಅಲ್ಲ, ಅದರ ಜೊತೆಗೆ BEd ಆಗಿರಬೇಕು ನಿಮ್ಮದು. ಆಮೇಲೆ ಪ್ರೊಫಿಷಿಯನ್ಸಿ ಇನ್ ಟೀಚಿಂಗ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಮೀಡಿಯಾ, ನೀವು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಟೀಚ್ ಮಾಡೋ ಒಂದು ಕೆಪಾಸಿಟಿ ಹೊಂದಿರಬೇಕು ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ ನಾಲೆಜ್ ಇರಬೇಕು. ಸೊ ಇಷ್ಟಕ್ಕೆ ಇಲ್ಲಿ ಪೇಮೆಂಟ್ ಎಷ್ಟದ 27,500 ಪರ್ ಮಂತ್. ಓಕೆ, ಇದು PGT. ಆಮೇಲೆ PGT CS ಕಂಪ್ಯೂಟರ್ ಸೈನ್ಸ್. ಇಲ್ಲಿ PGT CS ಕಂಪ್ಯೂಟರ್ ಸೈನ್ಸ್ಗೆ ಏನು ಬೇಕಪ್ಪ, BTech. ನೀವು BE ಅಥವಾ BTechಲ್ಲೇ ಕಂಪ್ಯೂಟರ್ ಸೈನ್ಸ್ ಅಥವಾ ITಯನ್ನು ಮಾಡಿರಬೇಕು. ಓಕೆ, ಅಥವಾ ಡಿಪ್ಲೊಮಾ ಫ್ರಾಮ್ ಆ್ಯನ್ ಇನ್ಸ್ಟಿಟ್ಯೂಷನ್. ಮತ್ತು ಇದೊಂದಾಯಿತು, BTech ಮಾಡಬೇಕು. ಇಲ್ಲ ಅಂದರೆ BTech ಇನ್ ಎನಿ ಸ್ಟ್ರೀಮ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ಸ್. ಈಗ ಫಾರ್ ಎಕ್ಸಾಂಪಲ್ಲು ಇಲ್ಲಿರೇ BE ಕೇಳಿದ್ದಾರೆ, ಬಟ್ ನೀವು ಇಲ್ಲಿ BE ಮಾಡಿದ್ರೆ CS ಅಲ್ಲೇ ಮಾಡಿರಬೇಕು. ಇಲ್ಲಿ ನೀವು BE ಮೆಕ್ಯಾನಿಕಲ್ ಮಾಡಿದ್ರಿ, ಸಿವಿಲ್ ಮಾಡಿದ್ರಿ, ಆಟೋಮೊಬೈಲ್ ಮಾಡಿದ್ರಿ, ಇನ್ನಿತರ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ರಿ ಅಂದರೆ ನಡೀತದೆ. ಬಟ್ ಪ್ಲಸ್ ಪಿ ಜಿ ಡಿ ಕೋರ್ಸ್ ಕಂಪ್ಯೂಟರ್ಸಲ್ಲಿನೇ ಮಾಡಿರಬೇಕು. ಇಲ್ಲ ಅಂದರೆ MSc ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು, ಇಲ್ಲ ಅಂದರೆ MCA. ಅರ್ಥ ಆಯ್ತಾ? ಅದೇ ರೀತಿ BSc ಪ್ಲಸ್ ಪೋಸ್ಟ್ ಗ್ರ್ಯಾಜುಯೇಟ. ಓಕೆ, ಈ ರೀತಿ ವಿವಿಧ ಒಂದು ಕ್ವಾಲಿಫಿಕೇಷನ್ ಅದ. ಇದು ಕೂಡ ಪೇಮೆಂಟ್ ಸೇಮ್ 27,500. ನೆಕ್ಸ್ಟ್ ಟಿ ಜಿ ಟಿದು ಬ್ಯಾಚುಲರ್ಸ್ ಡಿಗ್ರಿ ವಿತ್ 50%. ಓಕೆ, ವಿತ್ 50% ಆಗಿರಬೇಕು.
ಆಯಾ ಒಂದು ಸಬ್ಜೆಕ್ಟಲ್ಲೇ. ನೆಕ್ಸ್ಟ್ CTET ಪಾಸಾಗಿರಬೇಕು. CTET ಪಾಸಾಗಿರಬೇಕು. ಅದೇ ರೀತಿ ಉಳಿದ ಒಂದು ಎಲ್ಲ ರೂಲ್ಸ್ ಫಾಲೋ ಆಗ್ತವೆ. ಇದಕ್ಕೆ ಪೇಮೆಂಟ್ ಎಷ್ಟು? 26,250. ಆಮೇಲೆ PRTಗೆ ಈ ಸೀನಿಯರ್ ಸೆಕೆಂಡರಿ ವಿತ್ ಅಟ್ಲೀಸ್ಟ್ 50% ಆ್ಯಂಡ್ 2 year ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಆಗಿರಬೇಕು. ಓಕೆ, ಅಥವಾ BELED ಮತ್ತು CTET ಗ್ರ್ಯಾಜುಯೇಷನ್ ಆಗಿ BEd ಆಗಿರಬೇಕು, ಪ್ಲಸ್ CTET ಕ್ವಾಲಿಫೈ ಆಗಿರಬೇಕು. ಪೇಮೆಂಟ್ 21,250. ಅದೇ ರೀತಿ ಕಂಪ್ಯೂಟರ್ ಇನ್ಸ್ಟ್ರಕ್ಟರ್ ಇಲ್ಲಿ BE-BTech, MSc ಕಂಪ್ಯೂಟರ್ ಸೈನ್ಸಲ್ಲಿ MCA BCA ಆದರೆ ನಡೀತದೆ. ಪೇಮೆಂಟ್ ಇದೆ ಎಷ್ಟಪ್ಪ? ಪ್ರೈಮರಿಗೆ 21,250, ಸೆಕೆಂಡರಿಗೆ ಹೈಸ್ಕೂಲ್ ಲೆವೆಲ್ 26,250. ಬಾಲವಾಟಿಕ ಟೀಚರ್ ಸೀನಿಯರ್ ಸೆಕೆಂಡರಿ ಕ್ಲಾಸ್ 12th ಆಗಿರಬೇಕು. ಆಮೇಲೆ ಡಿಪ್ಲೊಮಾ ಇನ್ ನರ್ಸರಿ ಟೀಚರ್ ಎಜುಕೇಷನ್ ಆಗಿರಬೇಕು ಮತ್ತು 2 years ಆಫ್ BEd ಆಗಿರಬೇಕು. ಓಕೆ, ನೆಕ್ಸ್ಟ್ ಸ್ಪೆಷಲ್ ಎಜುಕೇಟರ್ ಕೂಡ ನೋಡ್ಬೋದು. ಅದೇ ರೀತಿ ಎಜುಕೇಷ್ನಲ್ ಕೌನ್ಸಿಲರು, ಫಿಸಿಕಲ್ ಎಜುಕೇಷನ್ ಕಮ್ ಯೋಗ ಕೋಚ್, ಮ್ಯೂಸಿಕ್ ಟೀಚರ್, ಕನ್ನಡ ಲ್ಯಾಂಗ್ವೇಜ್ ಇನ್ಸ್ಟ್ರಕ್ಟರ್, ನರ್ಸ್. ಸೊ ಈ ಒಂದು ಎಲ್ಲ ಹುದ್ದೆಗಳಿಗೆ ಈ ರೀತಿ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಅದ ಮತ್ತು ನಿಮಗೆ ಒಂದು ಪೇಮೆಂಟ್ ಎಷ್ಟಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೋಡಿ, ಇದು ನರ್ಸ್, ಇದು 750 ಪರ್ ಡೇ ಇದೆ. ಮಂತಲ್ಲ, ಪರ್ ಡೇ 750 ಪರ್ ಡೇ ಅಂದರೆ ಇಂಟು 30 ಮಾಡಿದ್ರೆ ಎಷ್ಟಾಗುತ್ತಪ್ಪ? 22,500 ಆಗುತ್ತೆ ಇದು. ಓಕೆ, ನರ್ಸ್ ಎಷ್ಟಾಗುತ್ತೆ? 22,500. ಬಟ್ ನನಗಿದು ಗೊತ್ತಿಲ್ಲ, ರಜೆ ಇದ್ದ ದಿವಸದಲ್ಲಿ ಇದನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಇದು ಅಂತೂ ಇಷ್ಟದ. ಓಕೆ, ಇದಿಷ್ಟು ಈ ಒಂದು ಕೇಂದ್ರೀಯ ವಿದ್ಯಾಲಯ ಹಾವೇರಿ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಇದ್ದಂಥ ಒಂದು ಲೇಟೆಸ್ಟ್ ಮಾಹಿತಿಯಾಗಿತ್ತು. ಆಸಕ್ತ ಅಭ್ಯರ್ಥಿಗಳು ಈ ಒಂದು ಈ 24ನೇ ತಾರೀಕು ಹಾವೇರಿಯಲ್ಲಿ, 26ನೇ ತಾರೀಕು ವಿಜಯಪುರದಲ್ಲಿ ಸಂದರ್ಶನಕ್ಕೆ ಹೋಗಿ ನಿಮ್ಮ ಒಂದು ಸಂದರ್ಶನವನ್ನು ಕೊಟ್ಟು ಸೆಲೆಕ್ಟ್ ಆಗ್ಬೋದು. ಓಕೆ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.